ಡಿ.ಕೆ. ಶಿವಕುಮಾರ್ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರ ಸಚಿವ ಸಂಪುಟದಲ್ಲಿ ಯುಟಿ ಖಾದರ್ ಅವರಿಗೂ ಒಂದು ಸ್ಥಾನ ಇದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಯುಟಿ ಖಾದರ್ ಇದ್ದಾರೆ. ಸರ್, ಇಷ್ಟು ವರ್ಷ 3 ವರ್ಷ ಸ್ಪೀಕರ್ ಆಗಿ ಕೆಲಸ ಮಾಡಿದೆ, ಮುಂದೆ ಸಚಿವ ಸ್ಥಾನ ಸಿಗ್ತಾ ಇದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ನಾನೀಗ ಸ್ಪೀಕರ್ ಆಗಿ ಕೆಲಸ ಮಾಡ್ತಿದ್ದೇನೆ, ಸ್ಪೀಕರ್ ಆಗಿ ಇದ್ದೇನೆ. ನಾನು ಮಾತುಗಳು ಕೇಳಿ ಬರ್ತಾ ಇರೋದು ಪೇಪರ್ ನಾನು ಮಾಧ್ಯಮದಲ್ಲಿ ನೋಡಿದ ಹೊರತು ನಮಗೆ ಯಾವ್ದು ಬೇಕಾದ ಮಾಹಿತಿ ಯಾವುದು ಕೂಡ ಇಲ್ಲ. ಯಾಕಂದ್ರೆ ನಿಮ್ಗೆ DCM ಸ್ಥಾನಮಾನ ಕೊಡಬೇಕು ಅನ್ನೋ ಒಂದು ಒತ್ತಾಯನೂ ಕೇಳಿ ಬರ್ತಾ ಇದೆ. ಅದು ಸೋಷಿಯಲ್ ಮೀಡಿಯಾದಲ್ಲೂ ಇದೆ. ಮತ್ತೆ ಆ ತರದ ಒತ್ತಡ ಕೂಡ ಇದೆ ಅನ್ನೋದು ಹೇಳಿ. ಅದು ಯಾವ ತೀರ್ಮಾನವನ್ನು ಪಕ್ಷಕ್ಕೆ ತೆಗೊಳ್ತಾರೆ ನಾನು ಕೂಡ ಗೊತ್ತಿಲ್ಲ. ಪಕ್ಷ ಮತ್ತು ಸರ್ಕಾರಕ್ಕೆ ಅದರದೊಂದು ಸಿಸ್ಟಮ್ನಲ್ಲಿ ಇವತ್ತು ಅದನ್ನು ಆಲೋಚನೆ ಮಾಡ್ತಾರೆ. ಅದು ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತದೆ, ಇಂದಿನ ಅನುಭವ ಹೇಗೆ ಅಂತ ನೋಡ್ತಾರೆ, ಮುಂದೆ ಬಂದರೆ ಹೇಗೆ ಮಾಡ್ಬೋದು, ಚೆನ್ನಾಗಿ ಆಗ್ತದೆ ಇಲ್ಲವಂತ ಒಂದು ವಿಚಾರ ಕೊಡ್ತಾರೆ. ಪ್ರಾದೇಶಿಕವಾಗಿ ಅದನ್ನು ನೋಡ್ತಾರೆ. ಇದೆಲ್ಲ ನೋಡಿಕೊಂಡು ಕ್ರೋಢೀಕರಿಸಿಕೊಂಡು ಅವರು ಅದನ್ನು ರಚಿಸಬೇಕು. ಅದಕ್ಕೆ ಎಲ್ಲ ರೀತಿಯ ಸಹಕಾರ ನಾವು ಅದಕ್ಕೆ ನಾವು ಕೊಡ್ತೇವೆ. ಈಗ ಶಾಸಕರಾಗಿದ್ರಿ, ಹಿಂದೆ ಕೂಡ ಶಾಸಕರಾಗಿದ್ರಿ, ಮಿನಿಸ್ಟರ್ ಆಗಿದ್ರಿ, ಕೆಲವು ಖಾತೆಗಳನ್ನು ನಿಭಾಯಿಸಿದ್ದೀರಿ. ಮುಂದೆ ಯಾವ ಖಾತೆ ಕೊಟ್ಟರು ನಿಭಾಯಿಸುವಂತಹ ಚಾಕಚಕ್ಯತೆ ಇದೆ ನಿಮ್ಮ ಹತ್ರ? ಖಂಡಿತವಾಗಿಯೂ ಅದು ಖಾತೆ ಕೊಟ್ಟರು, ಖಾತೆ ಕೊಡದಿದ್ದರು ಸಮಾಧಾನದಿಂದ ನನ್ನನ್ನು ಕೆಲಸ ಮಾಡುವಂಥ ಒಂದು ವ್ಯಕ್ತಿತ್ವ ನಮ್ಮಲ್ಲಿ ದೇವರು ಕೊಟ್ಟಿದ್ದಾರೆ. ಕ್ಷೇತ್ರ ಜನ ಕೊಡೋದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಆದ ಕಾರಣ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರು ಕೂಡ ಅದು ನೆಮ್ಮದಿ ಮತ್ತು ಆತ್ಮವಿಶ್ವಾಸ ನಾನು ಕೆಲಸವನ್ನು ಮಾಡ್ತೇನೆ. ನಿಮ್ಮ ನಡುವೆ ಮತ್ತು ಜಮೀರ್ ಅವರ ನಡುವೆ DCMಗಾಗಿ ಜಿದ್ದಾಜಿದ್ದಿ ನಡೀತಾ ಇದೆ ಅನ್ನೋದು ಮಾತು ಕೇಳಿದ್ದಾರೆ. ಅದು ಯಾವುದು ನಾವು ಮತ್ತು ಜಮೀರ್ ಮತ್ತು ನಾವೆಲ್ಲ ಮಂತ್ರಿಗಳು ಎಲ್ಲ ಆತ್ಮೀಯತೆಯಿಂದವೇ ಎಲ್ಲ ಮಿತ್ರರಾಗಿ ಇದ್ದೇವೆ. ಯಾವುದೇ ಪೈಪೋಟಿ ಕೂಡ ಇವತ್ತು ಇಲ್ಲ. ಇದಕ್ಕೆ ಯಾರಿಗ್ಯಾರಿಗೆ ಅರ್ಹತೆ ಇದೆ, ಯಾರಿಗ್ಯಾರಿಗೆ ಅದೊಂದು ಯೋಗ್ಯತೆ ಇದೆ ಮತ್ತು ಯೋಗ ಬರ್ತದೆ, ಅದೆಲ್ಲ ಪಕ್ಷ ನೋಡಿಕೊಂಡು ಎಲ್ಲರೂ ಕೂಡ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಯಾರನ್ನೂ ಮಾಡ್ಬೋದು. ಅದರಲ್ಲಿ ಅದು ಯಾರನ್ನು ಮಾಡಲಿಕ್ಕೆ ಬೇಸರ ಇಲ್ಲ, ಯಾಕೆ ಎಲ್ಲರೂ ಎಲ್ಲರೂ ಮಿತ್ರರೇ. ಅದಕ್ಕೆ ಇದೆಲ್ಲ ಕೂಡ ಹೂವೆ ಮತ್ತು ಯಾವುದೇ ಪೈಪೋಟಿ ಇಲ್ಲ, ನಾವೆಲ್ಲ ಕೂಡ ಮಿತ್ರರಾಗಿದ್ದೇವೆ. ಮತ್ತು ಪೈಪೋಟಿಯಿಂದ ಪಕ್ಷ ನಮಗೆ ಅಧಿಕಾರ ಪಡೆಯುವಂಥ ಒಂದು ಮನಸ್ಸು ಕೂಡ ನನಗೆ ಇಲ್ಲ. ಇದರಲ್ಲಿ ಕೊಟ್ಟರೆ ನಮ್ಮ ಪರ್ಫಾರ್ಮೆನ್ಸ್ ನೋಡಿ, ನಮ್ಮ ವಿಚಾರ ನೋಡಿ, ನಮ್ಮ ಕೆಲಸ ನೋಡಿ ಕೊಡಲಿ. ಪೈಪೋಟಿ ಮಾಡಿಸ್ಕೊಂಡು ನಮಗೆ ಅದು ಅಗತ್ಯನೇ ಇಲ್ಲ. ಈಗ ಪಕ್ಷದಿಂದ ಹಿರಿಯರು ಏನಾದರೂ ಕರೆದು ನಿಮಗೆ ಮಾತುಕತೆ ನಡೆಸಿದ್ದಾರೆ, ಅದರ ಇದಕ್ಕೆ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮಂತ್ರಿ ಸ್ಥಾನಕ್ಕೆ ಬನ್ನಿ ಅಂತ? ಹಾಗೆ ಯಾವುದು ನಿರ್ದಿಷ್ಟದ ವಿಚಾರಗಳು ಯಾವುದು ಕೂಡ ಇಲ್ಲ. ಜನರಲ್ ಆಗಿ ನಾವೆಲ್ಲ ಕೂತ್ಕೊಂಡು ಮಾತಾಡುವಾಗ ಚರ್ಚೆ ಮಾಡೋ ಜನರಲ್ ಆಗಿ ಬದ ಹೊರತು ಇದಕ್ಕೆ ನಿರ್ದಿಷ್ಟವಾಗಿ ಹೀಗೆ ಅಂತ ಯಾವುದು ಕೂಡ ವಿಚಾರ ಕೂಡ ಬರಲಿಲ್ಲ. ಈಗ 3 ವರ್ಷ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದೀರಿ. ಈ 3 ವರ್ಷ ಹೇಗಿತ್ತು, ಹೇಗೆ ನಿಭಾಯಿಸಿದ್ದೀರಿ? ನನಗೆ ಲಾಸ್ಟ್ ಟೈಮ್ ಮಂತ್ರಿಯ ಪಟ್ಟಿಯ ಹೆಸರಿದೆ ಅಂತ ಇತ್ತು. ಬಂದು ನನ್ನ ಹತ್ರ ಬಹುಶಃ ಸಭಾಧ್ಯಕ್ಷ ತಗೊಳ್ಬೇಕಂತ ಹೇಳಿ ಭಾಳ ಸಂತೋಷವನ್ನು ಒಪ್ಪಿದ್ದೇನೆ. ನನಗೆ ಭಾಳ ಸಂತೋಷವಾಗಿದೆ. 3 ವರ್ಷದಲ್ಲಿ ಬಹುಶಃ ನನಗೆ ಆಡಳಿತ ಪಕ್ಷ, ಮುಖ್ಯಮಂತ್ರಿ, ಸರ್ಕಾರ, ಪ್ರತಿಪಕ್ಷದವರು, ಎಲ್ಲ ಹಿರಿಯ ಶಾಸಕರು, ಅಧಿಕಾರಿ ವರ್ಗದವರು, ಮಾಧ್ಯಮದವರು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ನನ್ನ ಸಮಯಕ್ಕೆ ಮತ್ತು ನನಗೆ ಬೇರೆ ಬೇರೆ ಕಾರ್ಯಕ್ರಮ ಮತ್ತು ಕಾನ್ಫರೆನ್ಸ್ ಹೋಗಿ ನಮ್ಮ ಕ್ಷೇತ್ರದ ಸಂಪೂರ್ಣ ಪ್ರೋತ್ಸಾಹ ಕೊಟ್ಟು ನಮ್ಮ ಕ್ಷೇತ್ರ ಮತ್ತು ಮುಖಂಡರು ಅವರ ಕೆಲಸ ಮಾಡಿಕೊಂಡು ನನಗೆ ಅವರು ಕೂಡ ಸಂಪೂರ್ಣ ಬೆಂಬಲ ಇವತ್ತು ಕೊಟ್ಟಿರ್ತಾರೆ. ಇವರೆಲ್ಲರೂ ಕೂಡ ನಮ್ಮ ಕ್ಷೇತ್ರದ ಜನಸಾಮಾನ್ಯ ಕಾರ್ಯಕರ್ತರು ನಮಗೆ ಒಂದು ಪ್ರೋತ್ಸಾಹ ಕೊಟ್ಟ ಕಾರಣ, ಇಲ್ಲಿ ಅದು ನಮಗೆ ಗೌರವ ಕೊಟ್ಟ ಕಾರಣ ನಮ್ಮ ಈ ಸ್ಥಾನದ ಕೆಲಸಗಳು ಮಾಡಿಕೊಂಡು ಉತ್ತಮ ಕೆಲಸ ಮಾಡಿ ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಲೆಜಿಸ್ಲೇಚರ್ಗೆ ದೊಡ್ಡ ಮಟ್ಟದ ಗೌರವ ಮಾಡುವ ಕೆಲಸ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು ಅತ್ಯಂತ ಸಂತೋಷದಿಂದ ಇದ್ದೇನೆ. ನೀವು ಈ ಹಿಂದೆ ಆರೋಗ್ಯ ಸಚಿವರಾಗಿದ್ದಿರಿ, ಆಹಾರ ಸಚಿವರಾಗೂ ಕೆಲಸ ಮಾಡಿದಿರಿ, ನಿಭಾಯಿಸಿದ್ದೀರಿ. ನಿಮಗೆ ಈಗ ಮುಂದಿನ ಇದರಲ್ಲಿ ಯಾವ ಖಾತೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ನಾವು ಎಕ್ಸ್ಪೆಕ್ಟೇಷನ್ ಸಬ್ಜೆಕ್ಟೇನೇ ಇಲ್ಲ. ಪ್ರತಿಯೊಂದು ಖಾತೆ ಕೂಡ ಅದರದಾದ ಮಹತ್ವ ಇದೆ, ಅದರದ ಪ್ರಾಮುಖ್ಯತೆ ಇದೆ, ಉತ್ತಮವಾದ ಜವಾಬ್ದಾರಿ ಇದೆ. ಎಲ್ಲ ಖಾತೆ ಕೂಡ ಇಂಪಾರ್ಟೆಂಟ್ ಖಾತೆಗಳೇ ಇದರಲ್ಲಿ. ಸೊ ಜಾಸ್ತಿ ಇಂಪಾರ್ಟೆಂಟ್, ಕಡಿಮೆ ಇಂಪಾರ್ಟೆಂಟ್ ಇಲ್ಲ. ಸೊ ನಾನು ಹೇಳಿದೆ ಅಲ್ಲ, ಖಾತೆ ಇಸ್ ನಾಟ್ ಇಂಪಾರ್ಟೆಂಟ್, ವರ್ಕ್ ಈಸ್ ಇಂಪಾರ್ಟೆಂಟ್. ನಿಮ್ಗೆ ಯಾವ ಖಾತೆ ಇದೆ ಅಂತ ಹೇಳಿದ್ರೆ ನಿಮ್ಮ ಹೆಸರ ಮೇಲೆ ತಗೊಂಡು ಹೋಗೋದಿಲ್ಲ ಅಥವಾ ಸರ್ಕಾರಕ್ಕೆ ಗೌರವ ಬರೋದಿಲ್ಲ. ನೀವು ಹೇಗೆ ಕೆಲಸ ಮಾಡ್ತೀರಿ ಅದರ ಮೇಲೆ ನಿಮಗೆ ಅಥವಾ ನಿಮ್ಮ ಸರ್ಕಾರಕ್ಕೆ ಆ ಸಚಿವರಿಗೆ ಗೌರವ ಬರ್ತದೆ. ಕೆಲಸವನ್ನು ಮಾಡಬೇಕು ಪ್ರಾಮಾಣಿಕ ಒಂದು ಬದ್ಧತೆಯಿಂದ, ಅದು ನಮ್ಮ ಮುಖ್ಯ ಗುರಿಯಾಗಿರಬೇಕು. ಥ್ಯಾಂಕ್ ಯು. ಇದಿಷ್ಟು ಸ್ಪೀಕರ್ ಯುಟಿ ಖಾದರ್ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ವಿಶ್ವಕ್ಕೆ ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.